ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿಗೆ ಕೋಲು ಕೊಟ್ಟು ಹೊಡೆಸ್ಕೊಳ್ಳೋದು ಹೊಸದೇನಲ್ಲ. ಅವ್ರು ಎಲ್ಲೇ ಹೋದ್ರು ಹಾಗೆ ಆಗೋದು. ಅವ್ರಾಗ ಅವರೇ ಹೋಗಿ ಮಾನ ಕಳ್ಕೊಂಡು ಅವಮಾನಿತರಾಗಿ ವಾಪಸ್ ಬರ್ತಿರ್ತಾರೆ. ಯಾಕೆಂದ್ರೆ ತಲೆಯಲ್ಲಿ ಮೆದುಳಿಲ್ವಲ್ಲ, ಸೆಗಣಿ ತುಂಬ್ಕೊಂಡಿರೋದು. ಸೆಗಣಿ ಇರೋದ್ರಿಂದ ಅಂತಹದ್ದೇ ಘಟನೆಗಳಿಗೆ ಮತ್ತೆ ಮತ್ತೆ ಅವಕಾಶ ಸಿಗ್ತಾ ಹೋಗುತ್ತೆ. ನಾವು ಅದನ್ನ ನೋಡ್ತಾನೆ ಹೋಗ್ತೀವಿ. ಆದರೆ ಜನರಿಗೆ, ಕೆಲವು ಜನರಿಗೆ, ಅಂಧಭಕ್ತಿಯಲ್ಲಿ ಮುಳುಗೋಗಿರೋರಿಗೆ, ತಮ್ಮ ಮೆದುಳನ್ನ ಸಗಣಿಗೆ ಅಡ ಇಟ್ಟಿರೋರಿಗೆ ಅದು ಅರ್ಥ ಆಗೋದಿಲ್ಲ. ಅಂತಹದೇ ಘಟನೆ ಧಾರವಾಡದಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಡೆದಿದೆ. ಅಲ್ಲಿ ಜನ್ ಝಿ ಉದ್ಯೋಗಕ್ಕಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿತು. ಯುವ ಪಡೆ ಉದ್ಯೋಗ ಬೇಕು ಅವ್ರಿಗೆ. ಯಾವ ಸರ್ಕಾರ ಬಂದಿರೋದು, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಬೇರೆ ಯಾವುದೇ ಸರ್ಕಾರ ಬರಲಿ, ಉದ್ಯೋಗ ಅವಕಾಶಗಳಿಗಾಗಿ ಯಾವ ಮಟ್ಟದ ಪ್ರಯತ್ನಗಳನ್ನು ಮಾಡಬೇಕು ಆ ಮಟ್ಟದ ಪ್ರಯತ್ನಗಳನ್ನು ಮಾಡ್ತಿರಲ್ಲ, ಮಾಡೋದು ಇಲ್ಲ. ಯಾಕೆಂದ್ರೆ ಅವರು ತಮ್ಮದೇ ರಾಜಕಾರಣದಲ್ಲಿ ಬಿಸಿ ಇರ್ತಾರೆ. ಈಗ ಕರ್ನಾಟಕದ ಪರಿಸ್ಥಿತಿ ನೋಡಿ. ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ರಾಜ್ಯದ ಹಿತವನ್ನ ಕಾಪಾಡೋ ಕಡೆಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಇವರು ಕುರ್ಚಿ ಉಳಿಸ್ಕೋಬೇಕು, ಅವರು ಕುರ್ಚಿ ಪಡ್ಕೋಬೇಕು. ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೋಬೇಕು, ಡಿ ಕೆ ಶಿವಕುಮಾರ್ ಕುರ್ಚಿ ಪಡ್ಕೋಬೇಕು. ಅದಕ್ಕೇನು ತಂತ್ರಗಾರಿಕೆ ಮಾಡಬಹುದು ಅನ್ನೋದ್ರ ಬಗ್ಗೆನೇ ಹೆಚ್ಚಿನ ಸಮಯ ವ್ಯಯ ಮಾಡ್ತಾರೆ ಹೊರತು ರಾಜ್ಯದ ಹಿತಕ್ಕಾಗಿ ಅದಕ್ಕಿಂತ ಹೆಚ್ಚಿನ ಸಮಯವನ್ನ ವ್ಯಯ ಮಾಡೋದಿಲ್ಲ. ಮಾಡಿದ್ರೆ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಲ್ಲ. ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸ್ಬೋದು, ಎಲ್ಲ ರೀತಿಯಲ್ಲೂ ಆಗುತ್ತೆ. ಬಟ್ ಅವರು 100% ಕೇವಲ ಆಡಳಿತದ ಕಡೆಗೆ ಮಾತ್ರ ಗಮನ ಕೊಟ್ಟರೆ ಮಾತ್ರ ಅದು ಸಾಧ್ಯ ಆಗೋದಿಲ್ಲ. ಯಾವ ಪಾರ್ಟಿಯಿಂದಲೂ ಸಾಧ್ಯ ಆಗಿಲ್ಲ. ಇನ್ನು ಉದ್ಯೋಗ ಅವಕಾಶಕ್ಕೆ ಕರ್ನಾಟಕ ಸರ್ಕಾರದ ವಿರುದ್ಧ ಜನ್ಜಿ ಬೀದಿಗೆ ಬಂದಿದೆ. ಎಸ್, ಯಾವುದೇ ಸರ್ಕಾರ ಆಗಲಿ ಉದ್ಯೋಗ ಕೊಡಲಿಲ್ಲ ಅಂದ್ರೆ ಯುವಕರು ಪ್ರಶ್ನೆ ಕೇಳಬೇಕು, ಬೀದಿಗೆ ಬರಬೇಕು, ಪ್ರತಿಭಟನೆ ಮಾಡಬೇಕು. ಸಂವಿಧಾನಾತ್ಮಕವಾಗಿ ಯಾವೆಲ್ಲ ಮಾರ್ಗಗಳಿದಾವೋ ಆ ಎಲ್ಲ ಮಾರ್ಗಗಳಲ್ಲಿಯೂ ಸಹ ಅವರು ಪ್ರಶ್ನೆಯನ್ನು ಕೇಳಬೇಕು. ಸರ್ಕಾರವನ್ನ ಪದೇ ಪದೇ ಪ್ರಶ್ನೆ ಕೇಳಬೇಕು. ಸಿದ್ದರಾಮಯ್ಯ ಸರ್ಕಾರ ಆದರೂ ಸರಿ, ಅದು ಯಡಿಯೂರಪ್ಪ ಸರ್ಕಾರ ಆದರೂ ಸರಿ, ಯಾವುದೇ ಸರ್ಕಾರ ಆಗಲಿ ಪ್ರಶ್ನೆ ಕೇಳಬೇಕು. ಕೇಳಿದ್ದಾರೆ, ವೆರಿ ಗುಡ್. ಆದರೆ ಇಲ್ಲಿ ಎರಡು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು, ಜನ್ಜಿ ಯಾವತ್ತೂ ಸಹ ಯಾವುದೋ ಎಕ್ಸ್ಟರ್ನಲ್ ಫೋರ್ಸ್ಗೆ, ಹೊರಗಿನ ಶಕ್ತಿಗಳಿಗೆ ಅಥವಾ ದುಷ್ಟ ಶಕ್ತಿಗಳಿಗೆ ಅನುಕೂಲಕರವಾಗಿ ನಡೆದುಕೊಳ್ಳಬಾರದು. ಎರಡನೇದು, ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಷ್ಟು ಹೊಣೆಗಾರಿಕೆಯೋ, ಎಷ್ಟು ಹೊಣೆನೋ, ಕೇಂದ್ರ ಸರ್ಕಾರವು ಅಷ್ಟೇ ಹೊಣೆ. ಅದರಲ್ಲೂ ವಿಶೇಷವಾಗಿ ಈಗಿರುವಂತಹ ನರೇಂದ್ರ ಮೋದಿ ಸರ್ಕಾರ ಹೆಚ್ಚಿನ ಹೊಣೆಯನ್ನು ಹೊರಬೇಕಾಗುತ್ತೆ. ಯಾಕಂದ್ರೆ ಅವರೇ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, ಅಚ್ಚೇ ದಿನ ಆಯಂಗೆ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದು ನರೇಂದ್ರ ಮೋದಿ. 12 ವರ್ಷ ಆದರೂ ಸಹ ವರ್ಷಕ್ಕೆ 2 ಕೋಟಿ ಬಿಡಿ, 12 ವರ್ಷದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಅವ್ರ ಕೈಲಿ ಯೋಗ್ಯತೆ ಬರಲಿಲ್ಲ. ಹೆಚ್ಚಿಗೆ ಕೇಳಿದ್ರೆ ಪಕೋಡ ಮಾರಿ ಅಂತಾರೆ, ಟೀ ಸ್ಟಾಲ್ ಇಡಿ ಅಂತಾರೆ. ಇಲ್ವಾ, ಡೇಟಾ ತುಂಬಾ ಚೀಪ್ ಆಗಿದೆ, ರೀಲ್ಸ್ ಮಾಡಿ ಅದರಲ್ಲಿ ಹಣ ಮಾಡಿ, ಕೆಲಸ ಮಾತ್ರ ಕೇಳಬೇಡಿ, ನಮ್ಮನ್ನ ಕೇಳಬೇಡಿ. ನೀವೇನಾದ್ರೂ ಮಾಡಿ, ಪಕೋಡ ಮಾರ್ಕೊಂಡಾದ್ರೂ ಮಾಡಿ, ಟೀ ಅಂಗಡಿ ಇಟ್ಕೊಳ್ಳಿ ಅಥವಾ ರೀಲ್ಸ್ ಮಾಡ್ಕೊಂಡಿರಿ. ನೀವೇನಾದ್ರೂ ಒಂದು ಮಾರ್ಗ ಕಂಡ್ಕೊಳ್ಳಿ. ನಮ್ಮ ಹತ್ರ ಬಂದು ಉದ್ಯೋಗ ಕೇಳಬೇಡಿ. ನಾವು ಬಿಸಿ ಇದೀವಿ. ಯಾವುದರಲ್ಲಿ ಅಂದ್ರೆ ಹಿಂದೂ ಮುಸ್ಲಿಂ ಮಾಡೋದ್ರಲ್ಲಿ ಬಿಸಿ ಇದೀವಿ. ಅದಾನಿ ಅಂಬಾನಿ ಸೇವೆಯಲ್ಲಿ ಬಿಸಿ ಇದೀವಿ. ಅವರ ಸೇವೆಯ ನಡುವೆ ನಮ್ಮನ್ನ ಕರೆದು ಏನು ಕೇಳಬೇಡಿ. ಅವರ ಸೇವೆಯೇ ನಮಗೆ ಅತ್ಯಂತ ಮುಖ್ಯವಾದ, ಪ್ರಮುಖವಾದ, ಜವಾಬ್ದಾರಿಯುತವಾದಂತಹ ಕೆಲಸ. ಅದರ ಜೊತೆಗೆ ಅಧಿಕಾರದಲ್ಲಿ ಉಳ್ಕೊಳ್ಳೋದಕ್ಕೆ ಹಿಂದೂ ಮುಸ್ಲಿಂ ಅಂತ ನಿಮ್ಮ ನಡುವೆ ಜಗಳ ಹಚ್ಚೋದು ನಮ್ಮ ಜವಾಬ್ದಾರಿ, ಕೆಲಸ, ಟಾರ್ಗೆಟ್ ಎಲ್ಲವೂ ಆಗಿರೋದ್ರಿಂದ ಈ ಎರಡಕ್ಕೆ ನಮಗೆ 24 ಗಂಟೆ ಒಂದಿನಕ್ಕೆ ಸಾಲಲ್ಲ. ನೀವು ಬಂದು ಉದ್ಯೋಗ ಕೊಡಿ, ಬಡವರಿಗೆ ಸಮಸ್ಯೆ, ಊಟ ಕೊಡಿ, ನೀರು ಕೊಡಿ, ರಸ್ತೆ ಹಾಕ್ಸಿ, ಇವೆಲ್ಲ ಕೇಳಿದ್ರೆ ನಮ್ಮ ಹತ್ರ ಸಮಯ ಇರಲ್ಲ. ಇರೋ 24 ಗಂಟೆಯಲ್ಲಿ ನಾವು ನಮ್ಮ ಅಂಬಾನಿ ಅದಾನಿಗಳ ಸೇವೆ ಮಾಡೋದಾ, ಈ ಕಡೆ ಬೆಂಕಿ ಹಚ್ಚೋದ ಹಿಂದೂ ಮುಸ್ಲಿಮರಿಗೆ, ಏನು ಅಂತ ಮಾಡೋದು? ಅದಕ್ಕೆ ನಮಗೆ ಸಮಯ ಸಾಲ್ತಿಲ್ಲ ಅನ್ನೋದು ಇವ್ರ ಲೆಕ್ಕಾಚಾರ. ಸೊ ಜನ್ಜಿ ರಾಜ್ಯ ಸರ್ಕಾರದ ಕಾಲರ್ ಹಿಡಿಯುವ ಜೊತೆಗೆ ನರೇಂದ್ರ ಮೋದಿ ಸರ್ಕಾರವನ್ನು ಸಹ ಜಾಡಿಸ್ಬೇಕು. ಎಲ್ರಿ ಉದ್ಯೋಗ ಅಂತ ಜಾಡಿಸ್ಬೇಕು. ಇಲ್ಲಿ ಹೇಳಬಹುದು ಇವರು, ಇಲ್ಲ ರಾಜ್ಯ ಸರ್ಕಾರ ಇರೋ ಉದ್ಯೋಗಗಳನ್ನ, ಇರೋ ನೇಮಕಾತಿಗಳನ್ನು ಸರಿಯಾಗಿ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ. ಯಸ್, ಈ ಸರ್ಕಾರಕ್ಕೆ ಅಷ್ಟು ಜವಾಬ್ದಾರಿ ಇರಬೇಕು. ಪ್ರಶ್ನೆ ಮಾಡಬೇಕು. ಕೇಳಿದಿರಿ, ವೆರಿ ಗುಡ್. ಇನ್ನೂ ಜೋರಾಗಿ ಪ್ರಶ್ನೆ ಮಾಡಿ. ಸಂವಿಧಾನಾತ್ಮಕವಾಗಿ ಯಾವೆಲ್ಲ ಮಾರ್ಗಗಳಿದಾವೋ ಎಲ್ಲ ಮಾರ್ಗಗಳಲ್ಲೂ ಪ್ರಶ್ನೆ ಕೇಳಿ ರಾಜ್ಯ ಸರ್ಕಾರನ, ಸಿದ್ದರಾಮಯ್ಯ ಸರ್ಕಾರನ.
ಉದ್ಯೋಗಗಳು ಎಲ್ಲೆಲ್ಲಿದಾವೋ ಅವುಗಳನ್ನ ಹುಡುಕಿ ಹುಡುಕಿ ಜನರಿಗೆ ತಲುಪಿಸುವಂಥ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಆದರೆ ಇವ್ರದೇ ಲೆಕ್ಕಾಚಾರ, ಜಾತಿ ಜಾತಿ ಲೆಕ್ಕಾಚಾರ, ಒಳ ಮೀಸಲಾತಿ ಹೆಸರಲ್ಲಿ ಒಲ್ಲದ ಮನಸ್ಸು ಇಲ್ಲದ ಮನಸ್ಸು ಏನೇನೋ ಮಿಕ್ಸ್ ಮಾಡಿ ಆ ಒಳ ಮೀಸಲಾತಿ ಮಾಡಿ ಅಸ್ಪೃಶ್ಯ ಸಮುದಾಯಗಳ ನಡುವೆನೆ ಬೆಂಕಿ ಹಚ್ಚಿರೋದು ಸಹ ಇದೇ ರಾಜ್ಯ ಸರ್ಕಾರನೇ, ಸಿದ್ದರಾಮಯ್ಯ ಸರ್ಕಾರನೇ. ಸೊ ಇವರನ್ನ ಪ್ರಶ್ನೆ ಮಾಡಿ ಅದರ ಜೊತೆಗೇನೆ ಬಿಜೆಪಿಯನ್ನು ಸಹ ಪ್ರಶ್ನೆ ಮಾಡಬೇಕು, ನರೇಂದ್ರ ಮೋದಿನ ಪ್ರಶ್ನೆ ಮಾಡಬೇಕು. ಅದನ್ನ ಒಂದು ಮಟ್ಟಕ್ಕೆ ಈ ಜನ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಬಿಜೆಪಿಯಲ್ಲಿ ಸೈಲೆಂಟ್ ಆಗಿದ್ರು ಸಹ ಬಹಳ ವಿಷಪೂರಿತ ವ್ಯಕ್ತಿ ಅರವಿಂದ ಬೆಲ್ಲದ್. ಸ್ವಲ್ಪ ಸೈಲೆಂಟ್ ಆಗಿ ಇರೋದು ನೋಡಕ್ಕೆ, ಆದ್ರೆ ಆತನಷ್ಟು ವಿಷ ಬೇರೆ ರಾಜಕಾರಣಿಗಳಲ್ಲಿಲ್ಲ. ಅರವಿಂದ ಬೆಲ್ಲದ್ ವೆರಿ ಡೇಂಜರಸ್ ಫೆಲೋ. ಆತ ನಾನೇ ಮುಂದಾಳತ್ವ ವಹಿಸ್ಕೊಳ್ತೀನಿ ಅಂತ ಪ್ರತಿಭಟನೆಗೆಲ್ಲ ಹೋಗಿ ಅದೇನೋ ಹಿಂದ್ಗಡೆ ಬಾಗಿಲಿಂದ ಏನೋ ಸಪೋರ್ಟ್ ಎಲ್ಲ ಆಗಿದೆ. ಅಲ್ಲಿಗೆ ಬನ್ನಿ 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 ಅಂತ ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿನೂ ಕರ್ಕೊಂಡು ಹೋದ್ರು. ಪಾಪ ಛಲವಾದಿ ನಾರಾಯಣ ಸ್ವಾಮಿಗೆ ಅವತ್ತು ಚಡ್ಡಿ ಹೊರೋದಕ್ಕೆ ರಜೆ ಇರಬೇಕು, ಹೋಗಿರ್ಬೇಕು. ಆರ್ ಅಶೋಕ್ಗೆ ಹಿಂದ್ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ, ಬಾಯಿ ಇದೆ, ಬಾಯಿಗೆ ಬಂದಂಗೆ ಮಾತಾಡಬೇಕು. ಅದಕ್ಕೆ ಯಾವ ವೇದಿಕೆ ಆದರೂ ಸರಿ ಅವರು ಹೋಗಿದ್ದಾರೆ. ಬಟ್ ಜನ್ರಿ ಅವರಿಗೆ ಸರಿಯಾಗಿ ಊಗಿದು ಓಡಿಸಿದೆ, ಕ್ಯಾಕರ್ಸ್ ಉಗಿದ್ಬಿಟ್ಟು ಓಡಿಸಿದ್ದಾರೆ, ಡೌನ್ ಡೌನ್ ಅಂತ ಕರೆದಿದ್ದಾರೆ, ಧಿಕ್ಕಾರ ಕೂಗಿದ್ದಾರೆ ಇವರಿಗೆ. ಇವರು ಪೋಸ್ಟ್ಗಳನ್ನೆಲ್ಲ ಹರಿದು ಬಿಸಾಕಿದ್ದಾರೆ, ಕಿತ್ತು ಬಿಸಾಕಿದ್ದಾರೆ ಇವ್ರ ಪೋಸ್ಟ್ಗಳನ್ನ. ರಾಜಕಾರಣ ನುಗ್ಗಿಸ್ಬೇಡಿ ಇಲ್ಲಿ ಅಂತ ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ ಜನ್ಸಿ. ರಾಜಕಾರಣ ಬರಬಾರ್ದಲ್ಲಿ, ಅದರಲ್ಲೂ ಬಿಜೆಪಿ ಬರಬಾರ್ದು. ಯಾಕಂದ್ರೆ ಬಿಜೆಪಿ ಕೆಲಸನೇ ಸಮಾಜವನ್ನ ವಿಭಜಿಸೋದು, ಹಿಂದೂ ಮುಸ್ಲಿಂ ಮಾಡಿ ನಿರಂತರ ಕಚ್ಚಾಟದಲ್ಲಿ ತೊಡಗಿಸಿ ಓಟ್ ಪಡ್ಕೊಂಡು ಆ ಮೂಲಕ ಅಧಿಕಾರದಲ್ಲಿ ಕೂತ್ಕೊಂಡು ಅಂಬಾನಿ ಅದಾನಿಗೆ ಆಸ್ತಿ ಮಾಡಿಕೊಡೋದು. ಇವರು ಅಧಿಕಾರ ಮಾಡೋದಕ್ಕೆ ಜನರ ನಡುವೆ ದ್ವೇಷ ಬಿತ್ತೋದು, ಅಧಿಕಾರ ಬಂದ ಮೇಲೆ ಬಂದು ದುಡ್ಡನ್ನ ಎತ್ಕೊಂಡೋಗಿ ಅಲ್ಲಿ ಕೊಡೋದು, ಇದು ಇವ್ರ ಬಾಳು. ಹಾಗಾಗಿ ಸರಿಯಾಗಿ ಉಗಿದು ಕಳಿಸಿದ್ದಾರೆ. ಅರವಿಂದ್ ಬೆಲ್ಲದ್ಗೂ ಧಿಕ್ಕಾರಕ್ಕೆ ಹೋಗಿದ್ದಾರೆ, ಗೋ ಬ್ಯಾಕ್ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಆರ್ ಅಶೋಕ್ಗೂ ಮುಜುಗರ ಆಗಿದೆ, ಛಲವಾದಿ ನಾರಾಯಣ ಸ್ವಾಮಿಗೆ ಮುಜುಗರ ಆಗಿದೆ. ನಾವು ಯಾಕಪ್ಪ ಇಲ್ಲಿಗೆ ಬಂದ್ವಿ ಇಲ್ಲ ಅನ್ನೋ ಮಟ್ಟಕ್ಕೆ ಬೇಜಾರು ಮಾಡ್ಕೊಂಡು ಈಗ ನಾವು ಇದರಿಂದ ದೂರ ಉಳಿಯೋದೇ ಒಳ್ಳೇದು ಅಂತ ಸೈಲೆಂಟ್ ಆಗಿ ಪಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ಯಾವಾಗ ಬಿಸಿ ತಟ್ಟುತ್ತೋ ಎಸ್ಕೇಪ್, ಸುಮ್ಮನೆ ಮೀಡಿಯಾ ಮುಂದೆ ಒಂದೆರಡು ಡೈಲಾಗ್ ಹೊಡೆದ್ಬಿಟ್ಟು ಮಾಯ ಅಷ್ಟೇ. ಇಲ್ಲ ಅವಕಾಶ ಸಿಕ್ಕಿದ್ದಿದ್ರೆ ಅಲ್ಲಿ ಒಂದಷ್ಟು ಜನ ಇವರೇ ನುಗ್ಸಿ ಮೋದಿ 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 ಅಂತ ಬೇಕಾದ್ರೆ ಕೂಗ್ಸಿರೋರು, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ. ನಿಜವಾಗ್ಲೂ ಉದ್ಯೋಗ ಕೊಡಬೇಕಾದಂತಹ ವ್ಯಕ್ತಿನೇ ಮೋದಿನೇ. ಆದರೂ ಸಹ ಇವರೇನೋ ಒಂದು ಕುತಂತ್ರಗಳು ಮಾಡಿ ಒಂದು ಹವ ಎಬ್ಬಿಸ್ತಾ ಇರೋದು, ಕೃತಕ. ಸೊ ಇದಿಷ್ಟು ಧಾರವಾಡದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳು, ಜನ್ಸಿ ಪ್ರತಿಭಟನೆ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯುವ ಜನತೆ ಕೆಲಸ ಹುಡ್ಕೋದು ಬಿಟ್ಟು, ಕೆಲಸ ಮಾಡೋದು ಬಿಟ್ಟು ಈ ರೀತಿ ಪ್ರತಿಭಟನೆಗಳಲ್ಲಿ ಉರಿಯೋ ಬಿಸಿಲಿನಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆಯಲ್ಲ, ಅದಕ್ಕೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಅದರ ಜೊತೆಗೆ ಮೋದಿಗೂ ಸಹ ನಾಚಿಕೆ ಆಗಬೇಕು. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಬಂಡವಾಳಶಾಹಿಗಳಿಗೆ, ಅಮೆರಿಕಾಗೆ ಎದುರೋದ್ರಲ್ಲಿ ಬಂಡವಾಳಶಾಹಿಗಳಿಗೆ ಸೇವೆ ಮಾಡೋದರಲ್ಲಿ ಮತ್ತು ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ಓಡಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕೆ ಅಷ್ಟೆ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.